ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಿರುವಂತಹ ಗೆಸ್ಟ್ಗೆ ಮತ್ತು ಈ ಸಿನಿಮಾ ತಂಡಕ್ಕೆ ಎಲ್ರಿಗೂ ಶುಭಾಶಯಗಳು. ನನಗೆ ಗುರುಪ್ರಸಾದ್ ಅವರು ಡೆತ್ ಆದ ದಿನ ತುಂಬಾ ಕಾಲ್ಸ್ಗಳು ನನಗೂ ಬಂತು. ಅವತ್ತಿನ ದಿನ ಗುರು ದೇಶಪಾಂಡೆ ಅವರು ಹೋಗ್ಬಿಟ್ರು ಅಂತ ತುಂಬಾ ಜನ ನನಗೂ ಕಾಲ್ ಮಾಡಿದ್ರು. ಈ ಗುರು ಪ್ರಸಾದ್ ಗುರು ದೇಶಪಾಂಡೆ ಇವೆರಡು ತುಂಬಾ ಜನಕ್ಕೆ ಕನ್ಫ್ಯೂಷನ್. ಅದರಿಂದ ಅವತ್ತಿನ ದಿನ ನನಗೂ ಒಂದು 10-12 ಕಾಲ್ಗಳು ಬಂದಿತ್ತು. ನನ್ನ ಪ್ರಕಾರ ಅದ್ಭುತ. ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಮಾತಾಡೋದಲ್ಲ, ಆದರೆ ಇಂಡಸ್ಟ್ರಿ ನಾವು ಆಸ್ ಅ ಡೈರೆಕ್ಟರ್ ಆಗಿ ಆಸ್ ಅ ರೈಟರ್ ಆಗಿ ಅವರು ತುಂಬಾ ದೊಡ್ಡ ಸಾಧನೆ ಇಂಡಸ್ಟ್ರಿಗೆ. ಅವರು ಮಠ ಇರ್ಬೋದು, ಎದ್ದೇಳೆ ಮಂಜುನಾಥ ಇರ್ಬೋದು, ಅಲ್ಲಿವರೆಗೂ ಬೇರೆ ಯಾರೇ ಏನೇ ಮಾತಾಡಬಹುದು, ಏನೇ ಹೇಳ್ಬೋದು. ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾ ಬರೋವರೆಗೂ ಜಗ್ಗೇಶ್ ಅವರ ಒಂದು ಇಮೇಜೇ ಬೇರೆ ಇತ್ತು. ಮಠ ಮತ್ತು ಎದ್ದೇಳು ಮಂಜುನಾಥ ಬಂದ ಮೇಲೆ ಅವರ ನಿಜವಾದ ಬೇರೆಯ ಒಂದು ಇಮೇಜ್ ಅನ್ನ ತಂದುಕೊಟ್ಟ ನಿರ್ದೇಶಕರು. ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಒಂದು ಕಾರ್ಪೊರೇಟ್ ಸೆಕ್ಟರು ಮತ್ತು ಒಂದು ಇಂಟೆಲಿಜೆಂಟ್ ಆಡಿಯನ್ಸ್ ಜಗ್ಗೇಶ್ ಅವ್ರನ್ನ ಸಿನಿಮಾನ ನೋಡಕ್ ಸ್ಟಾರ್ಟ್ ಮಾಡಿದ್ದೆ ಮಠ ಮತ್ತು ಎದ್ದೇಳು ಮಂಜುನಾಥ. ಇದು ಯಾರು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತ ಮತ್ತು ತುಂಬಾ ತಿಳ್ಕೊಂಡಿರುವಂತ, ತುಂಬಾ ಓದಿರುವಂತ ನಿರ್ದೇಶಕರು ಮತ್ತು ರೈಟರು. ಅವರು ಇಲ್ಲ ಅನ್ನೋದು ತುಂಬಾ ದುಃಖ ತರಿಸುವಂತ ಒಂದು ವಿಷಯ. ತುಂಬಾ ಒಳ್ಳೊಳ್ಳೆ ಚಿತ್ರಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಅದನ್ನ ನಾವು ಯಾವತ್ತೂ ಲೈಬ್ರರಿಯಲ್ಲಿ ಇಟ್ಕೊಳ್ಳುವಂತ ಸಿನಿಮಾಗಳನ್ನೇ ಅವ್ರು ಕೊಟ್ಟಿದ್ದಾರೆ. ನಾವು ಯಾವತ್ತೂ ಅವರು ನೆನಪಲ್ಲಿರ್ತೀವಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇರ್ತೀವಿ ನಾವು. ಈ ತಂಡದ ವಿಷಯ ಅಂತಂದ್ರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನನಗೆ ಈ ಸಾಂಗ್ ನಾನು ತಡವಾಗಿ ಬಂದೆ, ಕ್ಷಮಿಸಿ. ಈ ಸಾಂಗ್ ನನಗೆ ರಮೇಶ್ ಸರ್ ಮುಂಚೆನೆ ತೋರಿಸಿದ್ರು. ನಾನು ಅವಾಗಲೇ ಹೇಳಿದ್ದೆ ಇದು ಚೆನ್ನಾಗಿದೆ, ವರ್ಕ್ ಆಗತ್ತೆ. ಇದ್ರ ಮೇಕಿಂಗ್ ಒಂದು 6-7 ನಿಮಿಷ ತುಂಬಾ ಇತ್ತಿದೆ. ಆಕ್ಚುಲಿ ಅವರು ಕಟ್ ಮಾಡಿ 3 ನಿಮಿಷಕ್ಕೆ ಇಳಿಸಿದ್ದಾರೆ. ತುಂಬಾ ಫನ್ ಅವೆಲ್ಲ ಇದೆ. ಒಂದು ಒಬ್ಬ ಡೈರೆಕ್ಟರ್, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಲಿರಿಕ್ ರೈಟರ್ ಜೊತೆ ಕೂತ್ಕೊಂಡಾಗ, ಸಿಂಗರ್ ಕೂತ್ಕೊಂಡಾಗ ಯಾವ ತರದ್ದು ಒಂದು ಹಾಡು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಇದು ಒಂದು ಇವಾಗ ಬರ್ತಾ ಇರುವಂತ ಟೀಮ್ಗಳಿಗೆ ಇದು ಪೂರ್ತಿ ಬಿಡಿ ಅಂತಾನೆ ಹೇಳೋದು. ಯೂಟ್ಯೂಬ್ ಅಲ್ಲಿ ಅಲ್ಲಿ ತುಂಬಾ ಪೂರ್ತಿ ಬಿಡಿ ಬರ್ತಾ ಇರುವಂತವ್ರು ಕಲಿತಾರೆ. ಆಕ್ಚುಲಿ ಕಲಿಯುವಂತದ್ದೇ ಇದೆ ಇದರಲ್ಲಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಶುಭವಾಗಲಿ. ನಮ್ಮ ರಮೇಶ್ ಸರ್ ತುಂಬಾ ಫ್ಯಾಸಿನೇಟಿಂಗ್ ಪ್ರೊಡ್ಯೂಸರು ಮತ್ತು ಅದ್ರ ಜೊತೆಗೆ ರವಿ ದೀಕ್ಷಿತ್ ಜೊತೆ ಹೆಚ್ಚು ಪರಿಚಯ ಇಲ್ಲ. ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.